ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಗಡ್ಡಕ್ಕೆ ಏಕೆ ಯಾವಾಗಲೂ ಪಚ್ಚ ಕರ್ಪೂರವನ್ನು ಹಚ್ಚುತ್ತಾರೆ ಎಂದು ನಿಮಗೆ ಗೊತ್ತೇ? ಸಾವಿರಾರು ವರ್ಷಗಳ ಹಿಂದೆ ಅನಂತಾಳ್ವಾರ್ ಎಂಬ ಒಬ್ಬ ತೀವ್ರ ಭಕ್ತರಿದ್ದರು. ಅವರು ತಿರುಮಲದಲ್ಲಿ ವೆಂಕಟೇಶ್ವರ ಸ್ವಾಮಿಗಾಗಿ ಒಂದು ಸುಂದರವಾದ ನಂದನವನವನ್ನು ನಿರ್ಮಿಸುವ ಕೆಲಸದಲ್ಲಿ ತೊಡಗಿದ್ದರು. ಆಗ ಒಬ್ಬ ಪುಟ್ಟ ಬಾಲಕ ಅವರಿಗೆ ಸಹಾಯ ಮಾಡಲು ಬಂದನು. ಆದರೆ ಅನಂತಾಳ್ವಾರ್, ನನ್ನ ದೇವರಿಗೆ ನಾನೇ ಸೇವೆ ಮಾಡುತ್ತೇನೆ ಎಂದು ಹೇಳಿ ಆ ಬಾಲಕನನ್ನು ಕೋಪದಿಂದ ಓಡಿಸಿಬಿಟ್ಟರು. ಆದರೆ ಆ ಬಾಲಕ ಪದೇ ಪದೇ ಬಂದು ತೊಂದರೆ ಕೊಡಲು ಆರಂಭಿಸಿದಾಗ ಅನಂತಾಳ್ವಾರ್ ಅವರ ಕೋಪ ನೆತ್ತಿಗೇರಿತು. ಕೈಯಲ್ಲಿದ್ದ ಕಡಪ್ಪಾರೆಯನ್ನು ಆ ಬಾಲಕನ ಮೇಲೆ ಎಸೆದರು. ಅದು ಆ ಬಾಲಕನ ಗಡ್ಡಕ್ಕೆ ತಗುಲಿ ರಕ್ತ ಸುರಿಯಲಾರಂಭಿಸಿತು. ಮರುದಿನ ಬೆಳಿಗ್ಗೆ ಅನಂತಾಳ್ವಾರ್ ದೇವಸ್ಥಾನಕ್ಕೆ ಹೋದಾಗ ಅವರಿಗೆ ಭೀತಿ ಮತ್ತು ಆಶ್ಚರ್ಯ ಕಾದಿತ್ತು. ಅಲ್ಲಿ ಮೂಲ ವಿಗ್ರಹವಾದ ವೆಂಕಟೇಶ್ವರ ಸ್ವಾಮಿಯ ಗಡ್ಡದಿಂದ ರಕ್ತ ಸುರಿಯುತ್ತಿತ್ತು. ಆಗಲೇ ಅವರಿಗೆ ಅರ್ಥವಾಗಿದ್ದು, ಸಹಾಯ ಮಾಡಲು ಬಂದ ಆ ಬಾಲಕ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ನಮ್ಮ ವೆಂಕಟೇಶನೇ ಎಂದು. ಇದನ್ನು ತಿಳಿದು ಅವರು ಅತೀವ ದುಃಖದಿಂದ ಕಿರುಚುತ್ತಾ ಅತ್ತರು. ತಿಮ್ಮಪ್ಪನಿಗೆ ಆದ ಆ ಗಾಯಕ್ಕೆ ಮದ್ದಾಗಿ ಅಂದಿನಿಂದ ಇಂದಿನವರೆಗೂ ತಿರುಪತಿಯಲ್ಲಿ ಸ್ವಾಮಿಯ ಗಡ್ಡಕ್ಕೆ ಪಚ್ಚ ಕರ್ಪೂರವನ್ನು ಹಚ್ಚಲಾಗುತ್ತದೆ. ಈ ಇತಿಹಾಸಕ್ಕೆ ಸಾಕ್ಷಿಯಾಗಿ ಅನಂತಾಳ್ವಾರ್ ಎಸೆದ ಆ ಕಡಪ್ಪಾರೆಯನ್ನು ಇಂದಿಗೂ ನೀವು ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ನೇತುಹಾಕಿರುವುದನ್ನು ನೋಡಬಹುದು.